ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮೀನಿದೆ, ಬಂಗಡೆ ಮೀನು. ಅದರಿಂದ ಇವತ್ತು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ, ಫಿಶ್ ಫ್ರೈ. ಬನ್ನಿ ನೋಡ್ಕೊಂಡ್ ಬರೋಣ ಹೇಗ್ ಮಾಡೋದು ಅಂತ. ಬಂಗಡೆ ಮೀನು ಅಥವಾ ಮ್ಯಾಕ್ರೆಲ್ ಫಿಶ್ ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಿಂದ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಊಟದ ಜೊತೆಲಿ ಸೈಡ್ ಡಿಶ್ ಆಗಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ಫಿಶ್. ಅದನ್ನ ಇವತ್ತು ಹೇಗ್ ಮಾಡೋದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನಾನು 1 kg ಆಗುವಷ್ಟು ಬಂಗಡೆ ಮೀನ್ ತೆಗೆದುಕೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 1 kg ಆಗುವಷ್ಟು ಇದೆ. ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದ್ಸಾರಿ. ಮೀನು ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಫ್ರೆಶ್ ಆಗಿನೇ ಇದೆ, ಆದ್ರೆ ಅಷ್ಟು ಫ್ರೆಶ್ ಇಲ್ಲ. ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು. ಮೀನ್ ಕಟ್ ಮಾಡೋದು ಎಲ್ಲರೂ ನೋಡೇ ಇರ್ತೀರಾ. ನಾನು ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು, ಏನು ಕಷ್ಟ ಆಗಲ್ಲ. ನೋಡಿ, ಎಲ್ಲ 2 ಕಡೆ ಎಲ್ಲ ಈ ತರ ತೆಗೆದುಕೊಂಡು ಕಟ್ ಮಾಡ್ಕೊಂಡ ನಂತರ ಈ ತರ ಕಟ್ ಮಾಡ್ಕೊಳ್ಬೇಕು. ಮೀನು ಫ್ರೆಶ್ ಆಗಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮೀನು, ಇಲ್ಲ ಅಂದ್ರೆ ಈ ತರ ಮೆತ್ತಗಾಗಿರುತ್ತೆ. ಇವಾಗ ಸೀಸನ್ ಕಡಿಮೆ ಇರೋದ್ರಿಂದ ಅಷ್ಟು ಫ್ರೆಶ್ ಆಗಿರೋ ಮೀನ್ ಸಿಗೋದಿಲ್ಲ. ಈಗ ಎಲ್ಲಾ ಮೀನನ್ನು ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ತೊಳ್ಕೊಳ್ಬೇಕು. ನೋಡಿ, ಎಲ್ಲಾನು ಚೆನ್ನಾಗಿ ತೊಳ್ಕೊಂಡಿದೀನಿ. ಆದ್ರೂ ಇನ್ನೊಂದು 2 ರಿಂದ 3 ಸಾರಿ ನೀರ್ ಹಾಕೊಂಡು ಚೆನ್ನಾಗಿ ಈ ತರ ತೊಳ್ಕೊಳ್ಳಿ. ಏನು ಗಲೀಜ್ ಇರಬಾರ್ದು ಆ ತರ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡಷ್ಟು ಕ್ಲೀನ್ ಆಗುತ್ತೆ ಅನ್ನೋ ಕಾರಣ ಅಷ್ಟೇ. ಈಗ ಇದಕ್ಕೆ ಫ್ರೈ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ತಟ್ಟೆ ಅಥವಾ ಬೌಲ್ ತೆಗೆದುಕೊಂಡು 2 ಚಮಚ ಆಗುವಷ್ಟು ಖಾರದ ಪುಡಿ, ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, 2 ಚಮಚ ಆಗುವಷ್ಟು ಧನಿಯಾ ಪುಡಿ, ಗರಂ ಮಸಾಲ 1 ಚಮಚ, ಹಾಗೆ ಫಿಶ್ ಮಸಾಲ ಪೌಡರ್ 3 ಚಮಚ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಹಾಗೆ ಕಾರ್ನ್ ಫ್ಲೋರ್ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಮೊಟ್ಟೆ ಬೇಕಿದ್ರೆ ಒಡೆದು ಹಾಕೊಳ್ಬಹುದು. ನಾನು ಮೊಟ್ಟೆ ಇರ್ಲಿಲ್ಲ, ಅದಕ್ಕೆ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ, ಕೋಟಿಂಗ್ ಬಿಚ್ಕೊಳ್ಬಾರ್ದು ಅಂತ. ಆನಂತರ 1 ನಿಂಬೆ ಹಣ್ಣನ್ನ ಈ ತರ ಸ್ಕ್ವೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆನಂತರ ನೀರ್ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳುವಾಗಿ ಕಲ್ಸ್ಕೊಳ್ಬಾರ್ದು, ಈ ಹದದಲ್ಲಿ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲಾ ಮೀನನ್ನು ಅದರಲ್ಲಿ ಹಾಕಿ ಮೀನಿಗೆ ಎಲ್ಲದು ಚೆನ್ನಾಗಿ ಹಚ್ಚಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ಮೀನಿಗೆ. ಹಾಗಾಗಿ ಎಲ್ಲಾ ಮೀನನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕೊಂಡು ಈ ತರ ಎಲ್ಲದನ್ನು ಕೋಟಿಂಗ್ ಮಾಡಿ ಚೆನ್ನಾಗಿ ಮೀನ್ಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ಎಲ್ಲದು ಮಸಾಲೆ. ಎಲ್ಲ ಹಿಡ್ಕೊಂಡ್ರೇನೆ ಮೀನಿಗೆ ರುಚಿ ಎಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡ್ರೇನೆ ಮೀನು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲಾನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಎಲ್ಲ ಕಡೆ ಕೋಟಿಂಗ್ ಮಾಡ್ಕೊಂಡಿದ ನಂತರ ಎಲ್ಲಾನು ರೆಡಿ ಮಾಡ್ಕೊಂಡಿದ ನಂತರ ಇದನ್ನ ಒಂದು 20 ನಿಮಿಷ ಆಗುವಷ್ಟು ರೆಸ್ಟ್ ಅಲ್ಲಿ ಬಿಡ್ಬೇಕು. ಹಾಗೆ ಮ್ಯಾರಿನೇಟ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಅಂತ. ನಿಮ್ಗೆ ಟೈಮ್ ಇದ್ರೆ ಒಂದು ಅರ್ಧದಿಂದ 3/4 ಗಂಟೆ ಆದ್ರೂ ಇಡ್ಬೋದು. ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ಮೀನ್ ಹಾಕೊಂಡು 1-2 ಮೀನ್ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪಾತ್ರೆ ದೊಡ್ಡದಾಗಿದ್ರೆ ಇಲ್ಲ ತವಾ ಇದ್ರೇನು ಅದರಲ್ಲಿ ಹಾಕೊಂಡು ಅಷ್ಟು ಮೀನು ಒಂದೇ ಸಲ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ಈಸಿಯಾಗಿ. ನೋಡಿ, ಇದು ತುಂಬಾ ಚೆನ್ನಾಗಿ ಏನು ಕೋಟಿಂಗ್ ಬಿಚ್ಕೊಳ್ದೇನೆ ತುಂಬಾ ಆರಾಮಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಕಾರ್ನ್ ಫ್ಲೋರ್ ಹಾಕಿ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಕೋಟಿಂಗ್ ಬಿಚ್ಕೊಳ್ಳೋದು ಆ ತರ ಎಲ್ಲ ಆಗುತ್ತೆ. ಮೀನ್ ಫ್ರೈ ತುಂಬಾನೇ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಆಗಿತ್ತು. ನಿಮ್ಗೂ ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಬರುವ ಎಲ್ಲಾ ರೆಸಿಪಿಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.